ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ತಾಯಿ ಜೊತೆ ಬೆಂಗಳೂರಿಂದ ಅಯೋಧ್ಯೆಗೆ 2ನೇ ದಿನ ಪ್ರಯಾಣ ಮಾಡ್ತಾ ಹೈದರಾಬಾದು ಹೈವೇ ಮುಖಾಂತರ ನಾವು ನಮ್ಮ ಪ್ರಯಾಣ ಮುಂದುವರಿಸ್ತಾ ಆದಿಲಾಬಾದ್, ನಾಗ್ಪುರ್, ವಾರಣಾಸಿ ರಸ್ತೆಯ ಹೈವೇ ಮುಖಾಂತರ ನಾವು ನಮ್ಮ ಪ್ರಯಾಣನ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಅದೇ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಹೋಗಬೇಕಾದ್ರೆ ಒಂದು ನದಿ ಮೇಲ್ದಂಡೆ, ಆ ಕಡೆ ಈ ಕಡೆ ನದಿ ಮೇಲ್ದಂಡೆಯ ಸೇತುವೆ ಮೇಲ್ಗಡೆ ನಾವು ಹೋಗ್ತಾ ಇರಬೇಕಾದ್ರೆ ಆ ಮನಮೋಹಕ ದೃಶ್ಯನ ಕಣ್ತುಂಬಿಸ್ಕೊಳ್ತಾ ಹಾಗೆ ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ಹಾಗೆ ಮಹಾರಾಷ್ಟ್ರ ಹೈವೇ ಮುಖಾಂತರ ನಾವು ಹೋಗ್ತಾ ಹೋಗ್ತಾ ಮಹಾರಾಷ್ಟ್ರದ ತುಂಬ ಪ್ರಾಚೀನ ನಗರ ಆಗಿರುವಂತಹ ಕೊಲ್ಲಾಪುರ ನಮಗೆ ಸಿಗುತ್ತೆ. ಆ ಕೊಲ್ಲಾಪುರದಲ್ಲಿ ಜಗದಾಂಬ ದೇವಸ್ಥಾನ ನಾವು ಕಣ್ತುಂಬಿಸ್ಕೊಳ್ತೀವಿ. ಅದೇ ಥರ ಆ ದೇವಸ್ಥಾನದಲ್ಲಿ ನಾವು ನಮಸ್ಕಾರ ಮಾಡಿ ನಮ್ಮ ಪ್ರಯಾಣನ ನಾವು ಮುಂದುವರ್ಸೋಣ ಅಂದಾಗ ರಾತ್ರಿ ತುಂಬ ಸಮಯ ಆಗಿದ್ದ ಕಾರಣ ನಾವು ಅಲ್ಲೇ ಚಳಿ ಕಾಯಿಸ್ಕೊಂಡು ಹಾಗೆ ಪೆಟ್ರೋಲ್ ಬಂಕಿಯಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದ್ದಿದ್ದಂಥ ಒಂದು ಪೆಟ್ರೋಲ್ ಬಂಕಿಯಲ್ಲಿ ನಾನು ನಮ್ಮ ತಾಯಿ ರಾತ್ರಿ ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಸರಿಸುಮಾರು 4:15 ಹಂಗೆ ನಾವು ಮತ್ತೆ ಎದ್ದು ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ಬೆಳಿಗ್ಗೆ 4:30-5 ಗಂಟೆ ಸಮಯಕ್ಕೆ ತುಂಬ ಚಳಿಗಾಳಿ ಇದ್ದಿದ್ದರಿಂದ ನಾವು ಬೆಂಗಳೂರಿಂದ ಅಯೋಧ್ಯೆಗೆ ತಲುಪಬೇಕು ಅನ್ನೋ ಒಂದು ಹುಮ್ಮಸ್ಸು ಇದ್ದಿದ್ದರಿಂದ ನಮಗೆ ಚಳಿಗಾಳಿ ಅಷ್ಟೊಂದು ನಮಗೆ ಗೊತ್ತಾಗಿಲ್ಲ ಪ್ರಯಾಣ ಮಾಡ್ತಾ ಮಾಡ್ತಾ. ಹಾಗೆ ನಾವು ಪ್ರಯಾಣ ಮಾಡ್ತಾ ಮಾಡ್ತಾ ಸೂರ್ಯೋದಯ ಆಗುತ್ತೆ. ಹಾಗೆ ಆ ಸೂರ್ಯೋದಯನ ಕಣ್ತುಂಬಿಸ್ಕೊಳ್ತಾ ಹಾಗೆ ಮಹಾರಾಷ್ಟ್ರದ ಹೈವೇ ಮೇಲೆ ಇದೇ ದಾರಿಲಿ ನಾವು ನಮ್ಮ ಪ್ರಯಾಣನ ನಾವು ಮುಂದುವರಿಸ್ತೀವಿ. ಹೀಗೆ ಪ್ರಯಾಣ ಮುಂದುವರಿಸ್ತಾ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದ ಗಡಿಭಾಗದಲ್ಲಿರುವಂತಹ ಪೆಂಚ್ ಅರಣ್ಯ ಪ್ರದೇಶ ಸಿಗುತ್ತೆ. ಇದು ಏನಕ್ಕೆ ಫೇಮಸ್ ಅಂದರೆ ಹುಲಿ ಸಂರಕ್ಷಣಾ ಅಭಯಾರಣ್ಯ ಇದು. ಈ ಅಭಯಾರಣ್ಯದ ಮುಖಾಂತರನೇ ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ತುಂಬ ಸುಂದರ ಮನಮೋಹಕ ಈ ಅಭಯಾರಣ್ಯ ಹಾಗೂ ಇಲ್ಲಿ ಮಾಡಿರುವಂತಹ ರಸ್ತೆ ತುಂಬ ಸೊಗಸಾಗಿದೆ.